ಹೇಳಲಿಕ್ಕೆ ಆಗುದಿಲ್ಲ. ಅದೇನು ಗುಂಡೋಗಿ ಆಗಿರ್ತದೆ. ಹಾಗಲ್ವಾ, ಅವನನ್ನು ನನ್ನ ಬಳಿಗೆ ಬರುವುದಕ್ಕೆ ನನ್ನವರು ಬಿಡುವುದಿಲ್ಲ. ಹಾ, ನಿಮ್ಮ ಹೇಳಿದ್ದು ಸತ್ಯಮ್ಮ. ಗಂಡ ಬಿಡುವುದಿಲ್ಲ. ಅಲ್ಲಿಗೆ ಅವ ಬರುವುದೇ 2 ಹೆಜ್ಜೆ ಮುಂದೆ ಇಡುವಾಗಲೇ ಅವನನ್ನು ಓಡಿಸಿ ಆಗಿದೆ. ಆಗಿದೆ, ಹೌದು. ಹೋಗ್ಲಿ. ಬಂದಲ್ಲ. ಹೌದು. ಸುರಪ್ಪ ಐರಾವತವನ್ನು ಏರಿ ಏರಿ ವಜ್ರಮುನಿಯೊಟ್ಟಿಗೆ. ವಜ್ರಮುನಿ ಯಾರ? ವಜ್ರಾಯುಧ. ಜಲಪಿಸುತ್ತಾ ನಿಮ್ಮ ಗಂಡನೆದುರು ನಿಂತು ನಿನ್ನದೇನು ವೀರಗಾಸೆ ಉಂಟು ನಿನಗೆ ಕರ್ಮ. ಸುತ್ತವನ್ನು ಏರಿ ಯಾಕೆ ಅಪ್ಪ ಹೋದವ್ರು ಹಾಗೆ ಮಾಡ್ತಾ ಇದ್ದಾರೆ? ಅವ ಕೋಪದಲ್ಲಿ ಹೇಳುದು ಹಾಗೆ. ನಿನ್ನ ಪೌರುಷವನ್ನು ಕಾಣ್ಬೆ ಬಾಯುಂಟ ರಂಗಕ್ಕೆ ಹೇಳಿದ್ದೆ ತಡ. ಇಬ್ಬರು ಪರಸ್ಪರ ಮುಖಾಮುಖಿಯಾದ ನಿಮ್ಮ ಗಂಡ ಹೀಗೆ ನೋಡಿ ದಿಷ್ಟಿಸಿ ಕೆಂಗಣ್ಣಿನಿಂದ ಕೆಕ್ಕರಿಸಿ ಅವರ ಕಣ್ಣು ಹಾಗೆ ಉಂಟು. ಹೌದು. ಅಮ್ಮ ಯುದ್ಧ ನಡೆಯಿತು. ನಡೆದ ಯುದ್ಧದಲ್ಲಿ ಎತ್ತಪ್ಪ ಹೇಳಿದು ಅದನ್ನೇ ಹೇಳು. ನಿಮ್ಮ ಗಂಡ ಅಸುರಪ್ಪನನ್ನು ಹಿಡಿದದ್ದು 4 ಬಾರಿ ಹಿಡಿದು ಓಡಿದ. ಅವನು ಮಾತ್ರ ಇಲ್ಲಿ ಬಂದು ಮಾತಾಡುದು ಮಾತ್ರ, ಕೊಟ್ಟರೆ ಓಡ್ತಾನೆ ಅವನು ಹಾಗೆ. 2 ಪೆಟ್ಟು ಬಿದ್ದು ಸಾಕು, ಎದೆಗೆ ಓಡಿ ಆಯ್ತು. ಸುಂದರ ಸುಂದರ ಪೀಠ ನಮ್ಮದಾಯಿ. ಹಾಗೆ ಸುಂದರ ಸ್ವರ್ಗದ ಸುಂದರ ಪೀಠ ನಮ್ಮದು. ಆಯ್ತು. ಪುನಃ ಹೇಳಿಕೊಂಡು ನಿಮ್ಮ ಗಂಡ ಏರಿ ಕುಳಿತಿದ್ದಾರೆ. ಹೀಗೆ ಶೋಗುಳಿ ಎಲ್ಲ ಹಾಕಿ ಹೋಗುಡಿ ವಸ್ತ್ರ ಹೀಗೆ ಮಾಡಿದ್ರು. ಮೊದಲು ಶುರು ಕೂತದಲ್ಲ ಅಲ್ಲಿ, ನಾವು ಸಾಗಿ ಹೊಸ ಜಾಗದಲ್ಲಿ ಕೂತ್ಕೊಳ್ಳುವಾಗ ಪಕ್ಕ ಬರುದಿಲ್ಲ. ಆಗ ನೀನು ಒಮ್ಮೊಮ್ಮೆ ತಡ ಆಗುದು. ನಾನಾದ್ರೂ ಒಮ್ಮೊಮ್ಮೆ ಕೆಲಸ ಹಾಗೆ ಅದು ಹಾಗಲ್ಲ, ಅದೊಂದು ಕೂತ ಮೇಲೆ ಹೇಳಿದೆ. ಬಾ ಯಾವುದು ಬಾಬು? ಯಾರು? ಪಲ್ಲಿರೇಣಯ್ಯ. ಅದು ಅಲ್ಲಿ ಕೂತ ತಕ್ಷಣ ಹೇಳ್ಬೇಕು. ಹೌದೌದು, ಬಲ್ಲಿರೇಣಯ್ಯ ಹೇಳಿದ್ರು. ಮತ್ತೆ ನೆನಪಿಗೆ ಬಂತು, ಹಿಂದಿನವರು ಕೂಡ ಬಲ್ಲಿರೇಣಯ್ಯ. ಸದ್ಯಕ್ಕೆ ಯಾರು? ದೇವೇಂದ್ರ ಎನ್ನುವರು. ಆಯ್ತಾ? ಆಯ್ತು. ಸಂತೋಷ, ಸಂಭ್ರಮ, ನಳಿಲಿ ಅಲ್ಲ ಯಾರು? ನಲಿಯುವವರಿದ್ದಾರಲ್ಲ, ನಾಟ್ಯಗಾರ್ತಿಯರು. ಸಂಭಾದಿ ನಾರಿಯರು ಸಂಭ್ರಮದಿ ನಡೆದರು. ನಾದುಣುಯ್ಯ ನಿನ್ನೆ ನಾದುಣುಯ್ಯ ನಾದುಣುಯ್ಯ ಅದು ಹಾಗಲ್ಲ ಪುಣ್ಯಾತ್ಮ. ನಾದಮಯ, ನಿತ್ಯ ನಾದಮಯ. ನಿತ್ಯ ನಾದುಣಿ. ಅದು ನಿನ್ನ ಅಪ್ಪ ಹೋದವು ನಾದುದಲ್ಲಿ ನಾದಮಯ ಅಂತ ಹೇಳಿ. ಮತ್ತೆ ಯಾವುದದು ಬಾಯ್ತಾಳ ಹೇಗೆ? ಎಷ್ಟೊತ್ತಾದ್ರೂ ನೀನು ಸಾಯ್ತಿದ್ದೀವಿ. ಅವರ ನಾಟ್ಯ ನೋಡ್ಬೇಕು ಹೇಗೆ?